ರಾಜಿ ಮಸಾಲ. ಎಂತ ಅಡಿಗೆಯ ರುಚಿಯ ರಹಸ್ಯವು 20 ರೂಪಾಯಿ. ನಿಮ್ಮ ಪ್ರಾರ್ಥನೆಯ ಫಲ ಲಭಿಸಿತು. ಚಾಮುಂಡೇಶ್ವರಿಯ ದರ್ಶನ ಪಡಿತಾ ಇದ್ದಂತೆ ಉತ್ತಮ ಮಳೆಯಾಗಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಪ್ರಕೃತಿ ಸರ್ಕಾರದ ನೆರವಿಗೆ ಬಂದಿದೆ ಅಂಥೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಸದ್ಯಕ್ಕೆ ಸಮಸ್ಯೆಯ ತೀವ್ರತೆ ಇದೆಯಲ್ಲ ಅದು ಕಡಿಮೆ ಆಗಿದೆ. ಕಾವೇರಿ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನಿಡಬೇಕು ಅಂಥೇಳಿ ಸರ್ವಪಕ್ಷಗಳ ಸಭೆಯಲ್ಲಿ ಸರ್ಕಾರಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು, ಕಿವಿ ಮಾತನ್ನು ಕೇಂದ್ರ ಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ನೀವು ಕೂಡ ದೃಶ್ಯವನ್ನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ರು. ಏನಾಯಿತು ಸರ್ವಪಕ್ಷಗಳ ಸಭೆಯಲ್ಲಿ? ಯಾವ ರೀತಿಯ ನಿರ್ಣಯವನ್ನು ಕೈಗೊಂಡ್ರು? ಏನು ಡೀಟೇಲ್ ಸಿಗ್ತಾ ಇದೆ ಅಂತ? ಪ್ರೇಮ್, ಒಂದು ಸ್ಪಷ್ಟ, ಹಾಗೇನಾದರೂ ಸರ್ವಪಕ್ಷ ಸಭೆ ಕರೆದ ಈ ಸಂದರ್ಭದಲ್ಲಿ ಮಳೆ ರಾಜ್ಯದಲ್ಲಿ ಆಗದೇ ಇದೆ ಅಂದರೆ ಕಳೆದ 4-5 ದಿನಗಳಾದಂಥ ಮಳೆ ಏನಿದೆ, ಆ ಮಳೆಯ ತೀವ್ರತೆ ಇಲ್ಲದೇ ಇದ್ದರೆ ಸರ್ವಪಕ್ಷ ಸಭೆಯ ತೀವ್ರತೆಯು ಕೂಡ ಅಷ್ಟೇ ರೀತಿಯಲ್ಲಿ ಇರ್ತಾ ಇತ್ತು. ಆದರೆ ಸಭೆಯ ತೀವ್ರತೆಗಿಂತ ಒಂದು ರೀತಿಯ ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ರಾಜ್ಯದ ಹಿತವನ್ನು ನಾವು ಕಾಪಾಡಿಕೊಳ್ಳುವ ರೀತಿಯಲ್ಲಿ ಒಂದು ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ನಾವು ಏನು ಬೇಕೋ ಅದನ್ನು ಚರ್ಚೆ ಮಾಡೋಣ ಅನ್ನುವಂಥದ್ದು. ಅಂದರೆ ಅದು ಶಾಶ್ವತ ಸಲಹಾ ಸಮಿತಿ ಇರ್ಬೋದು ಅಥವಾ ಪ್ರಧಾನಿ ಬಳಿಗೆ ನಿಯೋಗ ಇರ್ಬೋದು. ಅದು ಕೇವಲ ಕಾವೇರಿ ಒಂದೇ ವಿಚಾರ ಅಲ್ಲ, ಮೇಕೆದಾಟು ವಿಚಾರವೂ ಸೇರಿದಂತೆ ಮಾಡ್ಕೋಬೇಕು ಅನ್ನೋ ಒಂದು ಭಾಗ. ಮತ್ತು ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಮಳೆ ಕಡಿಮೆ ಆದಾಗ ಆಗುವಂಥ ಸಮಸ್ಯೆ ಏನಿದೆ, ಆ ಸಮಸ್ಯೆಗೆ ಬೇಕಾದ ಶಾಶ್ವತ ಪರಿಹಾರಕ್ಕೆ ನಾವೇನು ಬೇಕು ಆ ನಿಲುವನ್ನು ನಾವು ಕೈಗೊಳ್ಳೋಣ. ಸರ್ಕಾರ ಏನು ತೀರ್ಮಾನೋ ಅದಕ್ಕೆ ನಾವು ಬದ್ಧ ಅನ್ನುವಂಥದ್ದು ಪಕ್ಷಾತೀತವಾಗಿ ಬೆಂಬಲಿಸ್ತೀವಿ ಅನ್ನುವಂಥದ್ದು. ಕೇಂದ್ರದ ಮಟ್ಟದಲ್ಲಿ ಬೇಕಾದ ಪ್ರಯತ್ನ ಇರ್ಬೋದು ಅಥವಾ ರಾಜ್ಯದ ಮಟ್ಟದಲ್ಲಿ ಬೇಕಾದಂಥ ಬೆಂಬಲ ಇರ್ಬೋದು, ಎರಡನ್ನೂ ನಾವು ಕೊಡ್ತೀವಿ ಅನ್ನುವಂತಹ ಒಗ್ಗಟ್ಟಿನ ಮಾತನಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರದ ನಿರ್ಧಾರ ಏನು ಅಥವಾ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಬಹುಶಃ ಕೆಲವು ಕ್ಷಣಗಳಲ್ಲಿ ಅವರ ಪತ್ರಿಕಾಗೋಷ್ಠಿ ಕೂಡ ಅಧಿಕೃತವಾಗಿ ಆರಂಭವಾಗುತ್ತೆ. ಆ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಅವರು ತಿಳಿಸುವಂತಹ ಸಾಧ್ಯತೆ ಇದೆ. ಇವತ್ತಿನ ಸಭೆಯ ವಿಚಾರದಲ್ಲಿ ಸರ್ಕಾರದ ನಿಲುವು ಏನು, ಸಭೆಯಲ್ಲಿ ಅಂತಿಮವಾದಂಥ ತೀರ್ಮಾನ ಏನು ಅಂತದ್ದು. ಯಾಕಂದರೆ ಉಳಿದ ವಿಪಕ್ಷ ನಾಯಕರುಗಳು ತಮ್ಮದೇ ಆದ ಸಲಹೆಗಳ ಸೂಚನೆಗಳನ್ನ ಕೊಟ್ಟಿದ್ದಾರೆ ಮತ್ತು ಆ ಮುಕ್ತವಾದ ಮಾತುಕತೆಗಳು ಕೂಡ ನಡೆದಿದೆ ಅನ್ನುವಂಥ ಮಾಹಿತಿ ಮತ್ತು ಎಲ್ಲರೂ ಕೂಡ ಸರ್ವಸಮ್ಮತವಾಗಿ ಬೆಂಬಲಿತ ರೀತಿಯಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯ ಆಗಿರೋದ್ರಿಂದ ಸಹಜವಾಗಿ ಸರ್ಕಾರಕ್ಕೆ ಒಂದು ರೀತಿಯ ಬೆಂಬಲ ವ್ಯಕ್ತವಾಗಿದೆ ಮತ್ತು ಮುಂದುವರಿಲಿಕ್ಕೆ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ, ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬೇಕಾದಂತಹ ಒಗ್ಗಟ್ಟಿನ ಧ್ವನಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಪ್ರೇಮ್, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.